ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರು ನನ್ನ ವಿಡಿಯೋಸ್ ಆಲ್ಮೋಸ್ಟ್ ಸ್ಟೂಡೆಂಟ್ಸೇ ನೋಡೋದು. ಸೊ ಹಾಗಾಗಿ 10 ಸ್ಟೂಡೆಂಟ್ಸ್ ಕೂಡ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಅಕ್ಕ ಯಾವುದಾದ್ರೂ ಒಂದು ಸ್ಕಾಲರ್ಶಿಪ್ಗಳಿದ್ರೆ ಹೇಳಿ, ಅಪ್ಲೈ ಮಾಡ್ತೀವಿ ಅಂತ. ವೈ ಬಿಕಾಸ್ ಇವಾಗ 10th ಎಲ್ಲ ಮುಗ್ದಿದೆ ಅಲ್ವಾ, ಸೊ ಅಂಥವ್ರು ಸ್ಕಾಲರ್ಶಿಪ್ಗೆ ಕಾಯ್ತಾ ಇರ್ತಾರೆ. ಸೊ ಬಟ್ ತುಂಬ ಜನರಿಗೆ ಗೊತ್ತಿರಲ್ಲ ಯಾವ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ. ಇವನ್ ನಾನು ಕೂಡ 10th ಪಾಸ್ ಆದಾಗ ನಾನು ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಲಿಲ್ಲ. ಇವನ್ PUCಗೂ ಅಪ್ಲೈ ಮಾಡಿರಲಿಲ್ಲ. ಅದು ಹೇಗೆ ಇಂಜಿನಿಯರ್ ಅಲ್ಲಿ ಒಂದು ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ದೆ. ಅದರದ್ದೊಂದು 35,000 ಮಾತ್ರ ನಾನು ಗೌರ್ಮೆಂಟ್ ಕಡೆಯಿಂದ ದುಡ್ಡು ತಗೊಂಡಿರೋದು. ಇಲ್ಲ ಅಂತಂದ್ರೆ ನನಗೆ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿರಲಿಲ್ಲ ಅಂಡ್ ಯಾರು ಕೂಡ ಹೇಳ್ಕೊಟ್ಟಿರಲಿಲ್ಲ. ಹಾಗಾಗಿ ತುಂಬಾನೇ ಸ್ಕಾಲರ್ಶಿಪ್ಗಳು ಮಿಸ್ ಆಗಿದೆ. ಸೊ ನಿಮ್ದು ಹಾಗಾಗಬಾರ್ದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಸ್ಕಾಲರ್ಶಿಪ್ಗಳಿದ್ದಾವೆ, 10th ಹೆಂಗೋ ಮುಗ್ದಿದೆ ಅಲ್ವಾ ಸ್ಟೂಡೆಂಟ್ಸ್ದು, ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡ್ಕೊಳ್ಳಿ, ಅಪ್ ಟು 1 lakh ವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ನಿಮ್ಗೆ ಯಾರಾದರೂ 10th ಪಾಸ್ ಸ್ಟೂಡೆಂಟ್ಸ್ ಗೊತ್ತಿದ್ರೆ ಅವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಈ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಂಡು ಅಪ್ಲೈ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು PMSSP ಸ್ಕಾಲರ್ಶಿಪ್ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು OBC, EBC ಮತ್ತೆ DNT ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ. ಇದು ನಮಗೆ 75,000 ಇಂದ 1,25,000 ಆನ್ಯುವಲಿ ಫಾರ್ ಟ್ಯೂಷನ್ ಆ್ಯಂಡ್ ಬೋರ್ಡಿಂಗ್ ಇನ್ ಕ್ಲಾಸಸ್ 9th to 12th ಸ್ಟ್ಯಾಂಡರ್ಡ್ ವರೆಗೂ ಈ ಒಂದು PMSSP ಸ್ಕಾಲರ್ಶಿಪ್ನ ನಮಗೆ ಕೊಡುವಂಥದ್ದು. ಓಕೆ, ನಾನು ಕ್ಯಾಟಗರಿ ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ. ಸೊ ಅವ್ರಿಗೆ ಮಾತ್ರ ಕೊಡ್ತಾರೆ. 75 ಇಂದ 1,25,000 ವರೆಗೂ ಕೊಡ್ತಾರೆ, ಡಿಪೆಂಡಿಂಗ್ ಆನ್ ದಿ ಕ್ಲಾಸಸ್. ಫಾರ್ ಎಕ್ಸಾಂಪಲ್ 9th ಅವ್ರಿಗೆ 75,000, 12th ಅವ್ರಿಗೆ 1,25,000 ಆನ್ಯುವಲಿ ಒಂದು ವರ್ಷಕ್ಕೆ ಕೊಡುವಂಥದ್ದು. ಸೊ ಇದ್ರ ಬಗ್ಗೆ ಏನು ಡೀಟೇಲ್ ಆಗಿ ಹೇಳ್ತೀನಿ. ಅಂಡ್ ಸೆಕೆಂಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ವಿದ್ಯಾಧನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ. ಇದು ನಮಗೆ ಮೆರಿಟಿಯಸ್ ಸ್ಟೂಡೆಂಟ್ಸ್ ವಿತ್ ಫ್ಯಾಮಿಲಿ ಇನ್ಕಮ್ ಅಂಡರ್ 2 lakhs ಯಾರ್ದೆಲ್ಲ ಇರುತ್ತೆ ನೋಡಿ, ಸೊ ಅಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾಗತ್ತೆ. ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗೋ ಡೇಟ್ ಬಂದ್ಬಿಟ್ಟು December 31st, 2026 ಇರುತ್ತೆ. ಓಕೆನಾ, ಸೊ 31st December ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಈ ಒಂದು ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ ಹೇಳಿ. ಇದು ಬಂದ್ಬಿಟ್ಟು ಇನ್ಕಮ್ ಏನಿರಬೇಕು 2 lakhs ಬಿಲೋ ಇರೋರು ಅಪ್ಲೈ ಮಾಡಿ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಅಂಡ್ ಥರ್ಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ NMMS ಅಂತ ಹೇಳಿ. ಇದು ಬಂದ್ಬಿಟ್ಟು ಫಾರ್ ಸ್ಟೂಡೆಂಟ್ಸ್ ವಿತ್ ಪೇರೆಂಟಲ್ ಇನ್ಕಮ್ ಲೆಸ್ ದೆನ್ 3.5 lakh ಪರ್ ಇಯರ್. ಇದು ನಮಗೆ 12,000 ಆನ್ಯುವಲಿ ಕೊಡುವಂತಂದ್ರೆ ವರ್ಷಕ್ಕೆ 12,000 ನಮಗೆ ಕೊಡ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ. ಓಕೆ, ಅಂಡ್ ಇನ್ನೊಂದು ಸ್ಕಾಲರ್ಶಿಪ್, ಫೋರ್ತ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅಂತ ಹೇಳಿ. ಅಂಡ್ ಈ ಎಲ್ಲ ಸ್ಕಾಲರ್ಶಿಪ್ಗಳು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕಾಲರ್ಶಿಪ್ ಇರುತ್ತೆ. ಸೊ ಸೆಂಟ್ರಲ್ ಪ್ಲಸ್ ಸ್ಟೇಟ್ ನಾನು ಎರಡು ಹೇಳ್ತಾ ಇರೋದು. ನೀವು ಸೆಂಟ್ರಲ್ಗೂ ಅಪ್ಲೈ ಮಾಡ್ಬೋದು, ಸ್ಟೇಟ್ಗೂ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಯಾವುದೇ ರೀತಿಯಾದಂಥ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಅಂತ ಹೇಳಿ. ಇದು ನಮ್ದು ಟ್ಯೂಷನ್ ಫೀಸ್ ಏನಿರುತ್ತೆ ಅಲ್ವಾ, ಅದ್ರದ್ದು 80% ನಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಇಲ್ಲ ಅಂತಂದ್ರೆ 10,000 ಇಂದ 15,000 ಅಂತಾನೆ ಅನ್ಕೊಳ್ಳಿ. ಇದು ಏನಪ್ಪಾ ಅಂದ್ರೆ ನೀವು 10ನೇ ಏನಾದರೂ 60% ಅಬೌವ್ ಸ್ಕೋರ್ ಮಾಡಿದ್ದೀರಾ ಅಂತಂದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಟಾಟಾ ಕ್ಯಾಪಿಟಲ್ ಕಡೆಯವರು ನಿಮ್ದು ಟ್ಯೂಷನ್ ಫೀಸ್ನ ನೋಡಿಕೊಂಡು ಅದ್ರದ್ದು 80% ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಾರ್ಮಲಿ 10ರಿಂದ 15,000 ರೂಪಾಯಿವರೆಗೂ ನಿಮಗೆ ಸಿಗುವಂಥದ್ದು, ನೀವೇನಾದರೂ 10th 60% ಸ್ಕೋರ್ ಮಾಡಿದ್ರೆ. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು CBSE ಸಿಂಗಲ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಅಂತ ಹೇಳಿ. ಅಂತಂದ್ರೆ ಸಿಂಗಲ್ ಗರ್ಲ್ಸ್ ಸ್ಕಾಲರ್ಶಿಪ್ ಅಂದ್ರೆ ಸ್ಪೆಷಲೈಸ್ಡ್ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಫಾರ್ ಸಿಂಗಲ್ ಗರ್ಲ್ ಚೈಲ್ಡ್ ಸ್ಟೂಡೆಂಟ್ಸ್ ಹೂ ಪಾಸ್ಟ್ ಕ್ಲಾಸ್ 10th ಫ್ರಮ್ CBSE ಸ್ಟೂಡೆಂಟ್ಸ್ ಅವರು ಕ್ಲಾಸ್ 10th ಸಿಂಗಲ್ ಗರ್ಲ್ ಇದ್ರೆ, ಸೊ ಅಂಥವ್ರಿಗೆ ಈ ಒಂದು CBSE ಕಡೆಯಿಂದ ಸ್ಕಾಲರ್ಶಿಪ್ ಸಿಗುವಂಥದ್ದು. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಇದು ಕರ್ನಾಟಕ ಸ್ಪೆಸಿಫಿಕ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕೆಟಗರಿ 1 ಸ್ಟೂಡೆಂಟ್ಸ್, ಡೆಡ್ಲೈನ್ March 5, 2026 ಅಂತ ಇದೆ. ಆಕ್ಚುಲಿ ಇದು ಬಂದ್ಬಿಟ್ಟು ಕರ್ನಾಟಕ ಸ್ಪೆಸಿಫಿಕ್ ಅಂತ ಹೇಳಿ, ಇದು ಆಲ್ರೆಡಿ ಇದು ಮುಗ್ದಿದೆ. ಓಕೆ, ಸೊ ಇದಕ್ಕೆ ಅಪ್ಲೈ ಬರೋದಿಲ್ಲ. ನೀವು ಅಪ್ಲೈ ಮಾಡಿದ್ರೆ ಒಳ್ಳೇದು, ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಕಾಮನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವುದೇ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಮಿನಿಮಮ್ ಇನ್ಕಮ್ ನಿಮ್ದು 2ರಿಂದ 3 ಲಕ್ಷದ ಇರಬೇಕು. ಸೊ ಅಂಥವ್ರು ಯಾವುದೇ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅಕಾಡೆಮಿಕ್ ಇಯರ್ ಅಲ್ಲಿ ನಿಮ್ದು 60% ಅಬೌವ್ ಮಾರ್ಕ್ಸ್ ಇದ್ರೆ ಇನ್ ಕ್ಲಾಸ್ 10, ಡಿಪೆಂಡಿಂಗ್ ಆನ್ ದ ಸ್ಕೀಮ್ ನಮ್ದು ಮಿನಿಮಮ್ 35 to 60% ಇದ್ರೆ ನಾವು ಅಪ್ಲೈ ಮಾಡ್ಬೋದು.
ಡಾಕ್ಯುಮೆಂಟ್ಸ್ ನಾರ್ಮಲಿ ಏನ್ ಕೇಳ್ತಾರೆ ಅಂದ್ರೆ, ನೀವು ಈ ಕ್ಯಾಸ್ಟ್ ಮೇಲೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಿರುತ್ತೆ ಅಲ್ವಾ, ಸೊ ಆ ಕ್ಯಾಸ್ಟ್ ಅವ್ರು ಇದೀವಿ ಅಂತ ಅದೊಂದು ಪ್ರೂಫ್ ಇರಬೇಕು ನಮ್ಮ ಹತ್ರ. ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತೆ ಇನ್ಕಮ್ ಕೂಡ ಒಂದೊಂದು ಸ್ಕಾಲರ್ಶಿಪ್ಗೆ ಇನ್ಕಮ್ ಕೂಡ ಇರುತ್ತೆ. ಸೊ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅಂಡ್ ಆಫ್ ಕೋರ್ಸ್ ನೀವು ದುಡ್ಡು ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಒಂದು ಪಾಸ್ಬುಕ್ ನಿಮ್ ಹತ್ರ ಇರಬೇಕು. ಆಧಾರ್ ಕಾರ್ಡ್ ಸೀಡೆಡ್ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ. ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಅವರು ನಿಮ್ಗೆ ದುಡ್ಡು ಹಾಕಿದ್ರು ಕೂಡ ಅದು ರಿಟರ್ನ್ ಗೌರ್ಮೆಂಟ್ಗೆ ಹೋಗುತ್ತೆ ಹೊರತು ನಿಮ್ಮ ಒಂದು ಅಕೌಂಟ್ಗೆ ಬರೋದಿಲ್ಲ. ಸೊ ಆಧಾರ್ ಸೀಡಿಂಗ್ ಕಂಪಲ್ಸರಿ ಇರಲೇಬೇಕು. ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೊದಲು ಆಧಾರ್ ಸೀಡ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಆ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಅಲ್ಲಿ ಫಿಲ್ ಮಾಡಿ. ಓಕೆನಾ. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಬಂದ್ಬಿಟ್ಟು ನ್ಯಾಷನಲ್ NSP ಪೋರ್ಟಲ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಆದ್ರೆ NSP, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ಗಳಾದ್ರೆ ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆದ್ರೆ SSP ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ. ಅಂಡ್ ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಲೈಕ್ ವಿದ್ಯಾಧನ್ ಮತ್ತೆ ಟಾಟಾ ಕ್ಯಾಪಿಟಲ್ ಏನ್ ಹೇಳಿದೆ ಅದರದೊಂದು ಪ್ರೈವೇಟ್ ವೆಬ್ಸೈಟ್ಸ್ ಇರುತ್ತೆ, ಅವ್ರದ್ದೇ ಆದಂತ ಸಪ್ರೇಟ್ ವೆಬ್ಸೈಟ್ಸ್ ಇರುತ್ತೆ. ಆ ಒಂದು ವೆಬ್ಸೈಟ್ಸ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಸೊ ಮೋಸ್ಟ್ಲಿ ಎಲ್ಲಾ ಸ್ಕಾಲರ್ಶಿಪ್ ಡೆಡ್ಲೈನ್ಸ್ ಬಂದ್ಬಿಟ್ಟು ಡಿಸೆಂಬರ್ 2026 ಒಳಗಡೆ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಕಾಲರ್ಶಿಪ್ಸ್ ಡಿಸೆಂಬರ್ ಲಾಸ್ಟ್ ಡೇಟ್ ಕೊಡ್ತಾರೆ. ಸೊ ಡಿಸೆಂಬರ್ ಒಳಗೂ ನೀವು 10th ಪಾಸ್ ಆದ್ರೆ ಅಪ್ಲೈ ಮಾಡಿ, ಎಲ್ಲಾ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಸೊ ಒಂದಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೊಂದಕ್ಕೆ ಅಪ್ಲೈ ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲಾ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ. ಐ ಹೋಪ್ ಈ ಎಲ್ಲ ಸ್ಕಾಲರ್ಶಿಪ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಸ್ಕಾಲರ್ಶಿಪ್ಸ್ ಡೀಟೇಲ್ ಇನ್ನೂ ಬೇಕು, ಹೇಗೆ ಅಪ್ಲೈ ಮಾಡೋದು ಅಂತ ಬೇಕು ಅಂತಂದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಜಾಸ್ತಿ ಕಾಮೆಂಟ್ಸ್ ಬಂದ್ರೆ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಬಹುದು. ಬಾಯ್ ಬಾಯ್.